ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಇದೀಗ ನರೇಂದ್ರ ಮೋದಿಯ 3.0 ಸರ್ಕಾರದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ, ಯಾರೆಲ್ಲ ಪ್ರಧಾನಿ ಮೋದಿಯ ಕ್ಯಾಬಿನೆಟ್ನಲ್ಲಿ ಸೇರಿಕೊಳ್ತಾರೆ, ಕರ್ನಾಟಕದಿಂದ ಯಾರಿಗೆಲ್ಲ ಮಂತ್ರಿ ಪದವಿ ಸಿಗುತ್ತೆ, ಇದೀಗ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿರುವಂತಹ ಪ್ರಧಾನಿ ಮೋದಿಯವರು ಮತ್ತೆ ಯಾವಾಗ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಇದೆಲ್ಲದರ ಕುರಿತು ದೇಶವೇ ಈಗ ತನ್ನ ಗಮನವನ್ನು ನೆಟ್ಟಿದೆ. ಇದೀಗ ಆ ವಿಷಯದ ಕುರಿತು ಕ್ವಿಕ್ ಆಗಿ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ. ಸ್ನೇಹಿತರೆ, ಜೆಡಿಯು ಟಿಡಿಪಿ ಬೆಂಬಲದೊಂದಿಗೆ ಮೂರನೇ ಬಾರಿಗೆ ಸರ್ಕಾರ ರಚನೆಗೆ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಂತೆ ಸಣ್ಣ ಪಕ್ಷಗಳ ಹಾಗೂ ಪಕ್ಷೇತರವಾಗಿ ಗೆದ್ದ 10 ಸಂಸದರು ಎನ್ಡಿಎಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅಂತ ವಿವಿಧ ಸುದ್ದಿ ಮಾಧ್ಯಮಗಳು ವರದಿ ಮಾಡಿವೆ. ಈ ಸಂಸದರ ಬೆಂಬಲದಿಂದ ಎನ್ಡಿಎ ಬಲ 303ಕ್ಕೆ ಹೆಚ್ಚಳವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 10 ಮಂದಿ ಸಂಸದರು ಬೆಂಬಲಿಸಿದ್ದಾರೆ ಅಂತ ಹೇಳಲಾಗಿರುವಂತಹ ಎಲ್ಲ 10 ಮಂದಿಯ ಹೆಸರು ತಿಳಿದು ಬಂದಿಲ್ಲ. ಸಿಕ್ಕಿಂ ಕ್ರಾಂತಿ ಮೋರ್ಚಾ, NKM, ಶಿರೋಮಣಿ ಅಕಾಲಿ ದಳ, SAD, ವಾಯ್ಸ್ ಆಫ್ ಪೀಪಲ್ಸ್ ಪಾರ್ಟಿ, ಮಿಜೋರಾಂನ JDPMನ ತಲಾ ಒಬ್ಬ ಸಂಸದರ ಬೆಂಬಲ ಎನ್ಡಿಎಗೆ ಸಿಗುವಂತಹ ಸಂಭವವಿದೆ. ಇನ್ನುಳಿದವರ ಹೆಸರು ತಿಳಿದು ಬರಬೇಕಾಗಿದೆಯಷ್ಟೇ. ಈ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆ ಹಾದಿಯಲ್ಲಿ ಬಿಜೆಪಿ ತಲೆನೋವು ಬಹಳಷ್ಟು ಕಡಿಮೆಯಾಗಿದೆ. ಅದೇ ರೀತಿಯಲ್ಲಿ ಟಿಡಿಪಿ ಮತ್ತು ಜೆಡಿಯುವನ್ನು ತೆಕೆಗೆ ತೆಗೆದುಕೊಂಡು ಹೇಗಾದರೂ ಮಾಡಿ ಮೋದಿ ಮತ್ತು ಬಿಜೆಪಿಯನ್ನು ಅಧಿಕಾರದಿಂದ ಹೊರಗಿಡಬೇಕು ಎಂಬ ಇಂಡಿ ಒಕ್ಕೂಟಕ್ಕೆ ಸರ್ಕಾರ ರಚನೆಯ ದಾರಿ ದೂರವಾಗಿದೆ. ಇದರ ಮಧ್ಯೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಪಕ್ಷೇತರ ಸಂಸದರಲ್ಲಿ 7 ಮಂದಿಯ ಬೆಂಬಲ ಮೋದಿ ಸರ್ಕಾರಕ್ಕೆ ಸಿಗೋದು ಕಷ್ಟವೇ ಅಂತ ಹೇಳಲಾಗ್ತಾ ಇದೆ. ಲೋಕಸಭೆಗೆ ಆಯ್ಕೆಯಾಗಿರುವ 7 ಪಕ್ಷೇತರ ಸಂಸದರಲ್ಲಿ 2 ಖಲಿಸ್ತಾನಿ ಬೆಂಬಲಿಗರಿದ್ದಾರೆ. ಅಮೃತ್ಪಾಲ್ ಸಿಂಗ್, ಸರ್ಬ್ಜಿತ್ ಸಿಂಗ್ ಕಲ್ಸಾ ವಿವಿಧ ಅಪರಾಧ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಈ 2 ಬೆಂಬಲ ಪಡೆಯೋದು ಕಷ್ಟ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಬಾರಾಧಿಮುಲ್ಲಾದಿಂದ ಆಯ್ಕೆಯಾಗಿರುವಂತಹ ಶೇಖ್ ಅಬ್ದುಲ್ ರಶೀದ್ ಸೈದ್ಧಾಂತಿಕವಾಗಿ ಬಿಜೆಪಿ ವಿರೋಧಿ. ಎನ್ಡಿಎಗೆ ಬೆಂಬಲ ನೀಡೋದು ದೂರದ ಮಾತು. ಇನ್ನು ದೇಶದ್ರೋಹದ ಆರೋಪದ ಮೇಲೆ ಎಂಜಿನಿಯರ್ ರಶೀದ್ನನ್ನು ಜೈಲಿಗೆ ತಳ್ಳಿರುವಂತಹ ಬಿಜೆಪಿ ಆತನ ಬೆಂಬಲವನ್ನು ಸದ್ಯ ಪಡೆಯೋದು ಸುಲಭವಲ್ಲ. ಇನ್ನು ಬಿಹಾರದಿಂದ ಆಯ್ಕೆಯಾಗಿರುವಂತಹ ರಂಜನ್ ರಾಜೇಶ್ ಅಲಿಯಾಸ್ ಪಪ್ಪು ಯಾದವ್ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿ. ಇವರ ಬೆಂಬಲವು ಬಿಜೆಪಿಗೆ ಸಿಗುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳುವ ಹಾಗಿಲ್ಲ. ಇನ್ನು ಬಿಜೆಪಿ ವಿರೋಧಿಸುವಂತಹ AIMIM ಸಂಸದ ಅಸಾದುದ್ದೀನ್ ಓವೈಸಿ, ಲಡಾಖ್ನಿಂದ ಆಯ್ಕೆಯಾಗಿರುವ ಮೊಹಮ್ಮದ್ ಹನೀಫ್, ಉತ್ತರ ಪ್ರದೇಶದಿಂದ ಗೆಲುವು ದಾಖಲಿಸಿರುವಂತಹ ಚಂದ್ರಶೇಖರ್ ಆಜಾದ್, ಮಹಾರಾಷ್ಟ್ರದ ಸಾಂಗ್ಲಿಯ ಸಂಸದ ವಿಕಾಸ್ ಪ್ರಕಾಶ್ ಬಾಬು ಪಾಟೀಲ್, ಉಮೇಶ್ ಬಾಬುಧಿಬಾಯ್ ಪಟೇಲ್ ಅವರು ಬಿಜೆಪಿ ಬೆಂಬಲಿಸುವಂತಹ ಸಾಧ್ಯತೆ ತುಂಬ ಕಡಿಮೆ ಅಂತ ಹೇಳಬಹುದು. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ದಿಲ್ಲಿ ನಿವಾಸದಲ್ಲಿ ನಿನ್ನೆ ಇಂಡಿ ಮೈತ್ರಿಕೂಟದ ಮುಖಂಡರು ಸಭೆ ನಡೆಸಿದ್ದಾರೆ. ಮೋದಿಗೆ ದೊಡ್ಡ ರಾಜಕೀಯ ನಷ್ಟವಾಗಿದೆ, ನಾವು ಉತ್ತಮವಾಗಿ ಹೋರಾಡಿದ್ದೇವೆ, ಒಗ್ಗಟ್ಟಿನಿಂದ ಹೋರಾಡಿದ್ದೇವೆ, ದೃಢವಾಗಿ ಹೋರಾಡಿದ್ದೇವೆ ಅಂತ ಖರ್ಗೆ ಮಾತನಾಡಿದ್ದಾರೆ. ಇದಕ್ಕೂ ಹಿಂದೆ ಅವರು ನಾವು ಅವಕಾಶಕ್ಕಾಗಿ ಕಾದು ನೋಡ್ತೇವೆ ಅಂತ ತಿಳಿಸಿದರು. ಇನ್ನು ಸ್ನೇಹಿತರೆ, ಲೋಕಸಭಾ ಚುನಾವಣೆಯಲ್ಲಿ 293 ಸ್ಥಾನ ಗೆದ್ದಿರುವಂತಹ NDA ಮೈತ್ರಿಕೂಟದ ನಾಯಕರಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಈ ಹಿಂದೆ ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಅನ್ನು ಮಾಡಿದ್ರು. ಅದರಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಜೂನ್ 7 ಅಂದರೆ ಇವತ್ತು NDA ನಾಯಕರಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ಈ ಮೂಲಕ ಕೇಂದ್ರದಲ್ಲಿ ಮೋದಿ ನೇತೃತ್ವದಲ್ಲಿ 3ನೇ ಬಾರಿಗೆ ಸರ್ಕಾರ ರಚಿಸೋದಕ್ಕೆ ಹಕ್ಕು ಮಂಡಿಸಿದ್ದಾರೆ. ಮೋದಿ ನೇತೃತ್ವದಲ್ಲಿ ಮೊನ್ನೆ NDA ಸಂಸದರ ಸಭೆ ನಡೆಯಿತು. ಈ ಸಭೆಯಲ್ಲಿ NDAಗೆ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಅವರು ಬೆಂಬಲವನ್ನು ಘೋಷಿಸಿ ಪತ್ರವನ್ನು ನೀಡಿದ್ದಾರೆ. ಅಲ್ಲದೆ ಜೂನ್ 7ರಂದು ರಾಷ್ಟ್ರಪತಿ ಭೇಟಿಯಾಗಿ, ಅಂದರೆ ಇವತ್ತು ರಾಷ್ಟ್ರಪತಿಯವರನ್ನು ಭೇಟಿಯಾಗಿ ಸರ್ಕಾರವನ್ನು ರಚಿಸಲು ಹಕ್ಕು ಮಂಡಿಸೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ಮೊನ್ನೆಯೇ ಪ್ರಧಾನಿ ಹುದ್ದೆಗೆ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ರಾಷ್ಟ್ರಪತಿ ಭವನಕ್ಕೆ ತೆರಳಿದಂತಹ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರ ಸ್ವೀಕರಿಸಿದ ದ್ರೌಪದಿ ಮುರ್ಮು ಹೊಸ ಸರ್ಕಾರ ಅಧಿಕಾರವನ್ನು ವಹಿಸಿಕೊಳ್ಳುವವರೆಗೂ ಪ್ರಧಾನಿಯಾಗಿ ಮುಂದುವರಿಯುವಂತೆ ಅವರು ಸೂಚಿಸಿದ್ದಾರೆ ಅಂತ ರಾಷ್ಟ್ರಪತಿ ಭವನದ ಮೂಲಗಳು ತಿಳಿಸಿವೆ. ಇನ್ನು ಹಾಗಿದ್ರೆ ಪ್ರಧಾನಿ ಮೋದಿಯವರು ಯಾವಾಗ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ? ಪ್ರಧಾನಿ ನರೇಂದ್ರ ಮೋದಿಯವರು ಜೂನ್ 9ರಂದು 3ನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕಾರಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಇದಕ್ಕೂ ಮುನ್ನ ಜೂನ್ 8ರಂದು ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ ಅಂತ ಸುದ್ದಿಯಾಗಿತ್ತು. ಆದರೆ ಇದೀಗ ಅಧಿಕೃತವಾಗಿ ದಿನಾಂಕ ಫಿಕ್ಸ್ ಆಗಿದ್ದು ಜೂನ್ 9ರಂದು ಸಂಜೆ 6 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ.
ಇನ್ನು ಮೋದಿ ತಮ್ಮ ಸ್ಥಾನಕ್ಕೆ ಆಗಲೇ ಹೇಳಿದಂತೆ ರಾಜೀನಾಮೆಯನ್ನು ನೀಡಿದ್ದು ಇದನ್ನು ರಾಷ್ಟ್ರಪತಿಗಳು ಅಂಗೀಕರಿಸಿದ್ದಾರೆ. ಇದೀಗ ಮೋದಿ ಹಂಗಾಮಿ ಪ್ರಧಾನಿಯಾಗಿ ಮುಂದುವರಿತಾ ಇದ್ದಾರೆ. ಇನ್ನು ಇದರ ಮಧ್ಯೆ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಇವತ್ತು NDA ಸಂಸದರ ಮಹತ್ವದ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಎಲ್ಲಾ ಘಟಕಗಳ ರಾಷ್ಟ್ರೀಯ ಅಧ್ಯಕ್ಷರಲ್ಲದೆ NDA ಆಡಳಿತವಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಹ ಭಾಗವಹಿಸ್ತಾ ಇದ್ದಾರೆ. ಅಲ್ಲದೆ ಜೂನ್ 7ರಂದು ಅಂದರೆ ಇವತ್ತು ಶುಕ್ರವಾರ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯು ನಡೆಯುತ್ತೆ. ಅದರಲ್ಲಿ ನರೇಂದ್ರ ಮೋದಿ ಅವರನ್ನು ನಾಯಕರನ್ನಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಇನ್ನು 2014ರ ಚುನಾವಣೆಯ ನಂತರ ಸಮ್ಮಿಶ್ರ ಸರ್ಕಾರದ ರಾಜಕೀಯವು ಮತ್ತೊಮ್ಮೆ ದೇಶದಲ್ಲಿ ಮರಳ್ತಾ ಇದೆ. ಇದರಲ್ಲಿ NDA ಘಟಕಗಳಾದ ತೆಲುಗು ದೇಶಂ ಪಕ್ಷ, ಜನತಾದಳ ಯುನೈಟೆಡ್ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಆದ್ದರಿಂದ TDP ಮತ್ತು JDU ಮೋದಿ ಸಂಪುಟದ ಹಲವು ಪ್ರಮುಖ ಇಲಾಖೆಗಳು ಮತ್ತು ಸಚಿವಾಲಯಗಳ ಮೇಲೆ ಕಣ್ಣಿಟ್ಟಿವೆ. ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ 293 ಸ್ಥಾನಗಳನ್ನು ಗೆದ್ದ ನಂತರ ಮೋದಿಯವರು ಸತತ 3ನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ವಂತ ಬಲದಿಂದ ಬಹುಮತ ಸಿಗಲಿಲ್ಲ. ಕೇಸರಿ ಪಕ್ಷ ಅಂದರೆ ಬಿಜೆಪಿ ಪಕ್ಷಕ್ಕೆ 240 ಸ್ಥಾನ ಸಿಕ್ಕಿದೆ. ಅಂದರೆ ಇದು ಎಕ್ಸ್ಪೆಕ್ಟೆಡ್ ಮಾಡಿದ್ರಕ್ಕಿಂತ ತುಂಬ ಕಡಿಮೆ ಅಂತ ಹೇಳಬಹುದು. ಇನ್ನು ಮೋದಿ ಅವರ ಕ್ಯಾಬಿನೆಟ್ ಅಲ್ಲಿ ಯಾರೆಲ್ಲರಿಗೆ ಅಂದರೆ ಪ್ರಧಾನಿ ಹುದ್ದೆ ಸಿಗುತ್ತೆ ಅನ್ನುವಂತಹ ಒಂದು ಕುತೂಹಲ ಇದೆ. ಅದರಲ್ಲೂ ಕೂಡ ಕರ್ನಾಟಕದಿಂದ ಯಾರಿಗೆ ಸಿಗುತ್ತೆ ಅಂತ ಇದೀಗ ಎಲ್ಲರ ಬಾಯಲ್ಲೂ ಕೇಳಿ ಬರ್ತಾ ಇರುವ ಹೆಸರು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು, ಹಾಗೆ ಡಾಕ್ಟರ್ CN ಮಂಜುನಾಥ್. ಕುಮಾರಸ್ವಾಮಿ ಅವರಿಗೆ ಕೃಷಿ ಹುದ್ದೆಯನ್ನು ನೀಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಡಾಕ್ಟರ್ CN ಮಂಜುನಾಥ್ ಅವರಿಗೆ ವೈದ್ಯಕೀಯ ಹುದ್ದೆಯನ್ನು ನೀಡೋದು ಅಥವಾ ವೈದ್ಯಕೀಯ ಸಚಿವನನ್ನಾಗಿ ಮಾಡುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಆದರೆ ಎಲ್ಲೂ ಕೂಡ ಇದು ಅಧಿಕೃತವಾಗಿ ಇವರಿಗೆ ಇಂತಹದ್ದೇ ಖಾತೆ ಅಂತ ಹೇಳ್ತಾ ಇಲ್ಲ. ಇನ್ನು ಜೂನ್ 9ಕ್ಕೆ ಗೊತ್ತಾಗುತ್ತೆ ಯಾರೆಲ್ಲರಿಗೆ ಯಾವ ಮಂತ್ರಿ ಹುದ್ದೆ ಸಿಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಕೆಲವರು ಅವರ ಕ್ಯಾಬಿನೆಟ್ನಲ್ಲಿ ಇರುವವರು ಕೆಲವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆದರೆ ಇದೀಗ ಏನು ಹೇಳ್ತಾರೆ, JDU ಹಾಗೆ TDP ಇವರು ಕೂಡ ಕೆಲವೊಂದು ಪ್ರಮುಖ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಕಾರಣ ಯಾರಿಗೆ ಯಾವ ಹುದ್ದೆ ಸಿಗುತ್ತೆ, ಇನ್ನು ನರೇಂದ್ರ ಮೋದಿ ಅವರ ಅತ್ಯಂತ ನಿಕಟವರ್ತಿಗಳಾದಂತಹ ಗ್ರೂಪಲ್ಲಿ ಯಾರಿಗೆ ಯಾವ ಒಂದು ಹುದ್ದೆನ ಸಿಗುತ್ತೆ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಇದೆ. ಅದರಲ್ಲೂ ಕೂಡ ಈ ಬಾರಿ ಅಮಿತ್ ಶಾಗೆ ಯಾವ ಮಂತ್ರಿ ಹುದ್ದೆ ಸಿಗುತ್ತೆ. ಅಮಿತ್ ಶಾಗೆ ಗೃಹ ಮಂತ್ರಿ ಅತ್ಯಂತ ಬಲವಾದಂತಹ ಒಂದು ಮಂತ್ರಿ ಹುದ್ದೆ ಸಿಕ್ಕಿತ್ತು. ಈ ಬಾರಿ ಯಾವ ಮಂತ್ರಿ ಹುದ್ದೆ ಸಿಗುತ್ತೆ, ಏನಾಗುತ್ತೆ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಕೂಡ ಇದೆ. ಅದೆಲ್ಲದಕ್ಕೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಅಲ್ಲಿಯವರೆಗೂ ಕಾದು ನೋಡೋಣ.